ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಮುಡಿಬಿಟ್ಟು ಮೊಗವಾಡಿ ತನು ಕರಗಿದವಳ, ಮುಡಿಬಿಟ್ಟು ಮೊಗವಾಡಿ ತನು ಕರಗಿದವಳ ಎನ್ನನೇಕೆ ನುಡಿಸುವಿರಿ ಎಲೆ ತಂದೆಗಳಿರ. ನನಗ್ಯಾಕೆ ಮಾತಾಡ್ಸಕ್ಕೆ ಬರ್ತೀರಿ? ಕೆದರಿದ ತಲೆ ಅದ ನಂದು, ಮೊಗಬಾಡಿ ಹೋಗ್ಯದ, ಯಾವುದೇ ಅಲಂಕಾರಗಳು ನನಗಿಲ್ಲ, ತನು ಕೃಶವಾಗಿ ಹೋಗ್ಯದ. ಇಂತಹ ಕೃಶವಾದ ತನುವಿಗೆ ಮೊಗ ಬಾಡಿದವಳಿಗೆ, ಅಲಂಕಾರ ರಹಿತಳಾದವಳಿಗೆ ಯಾಕೆ ಮಾತಾಡ್ಸಕ್ಕೆ ಬರ್ತೀರಿ ಅಪ್ಪ ಅಂತ ಕೇಳ್ತಾಳೆ. ಅಪ್ಪ ಅಂತ ಕೇಳಿದ್ರೆ ಯಾವ ಮನುಷ್ಯನ ಸ್ವಲ್ಪ ಇಳಿಬೇಕು. ಬಲು ಹಳಿದು ಭವಗೆಟ್ಟು ಛಲವಳಿದು ಭಕ್ತಿಯಾಗಿ ಚೆನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳಯ್ಯ ನಾನು. ಬಲು ಹಳಿದು ಶಕ್ತಿಗುಂದಾಗ್ಯದ, ಏನೇನೋ ಅಹಂಕಾರ ನನ್ನದು ಅನ್ನೋದು ಏನು ನಾನು ಇಟ್ಕೊಂಡಿಲ್ಲ. ಈ ಭವದ ದಾರಿಯನ್ನು ನಾನು ಬಿಟ್ಟಿದ್ದೀನಿ, ನಾನು ಇದನ್ನು ಮಾಡ್ತೀನಿ, ಹೀಗೆ ಇರ್ತೀನಿ ಅನ್ನೋದು ಕೂಡ ನಾನು ಛಲ ಅಳೆದು ಹೋಗೀನಿ. ಭಕ್ತಿಯಾಗಿ ಸಂಪೂರ್ಣ ಸಮರ್ಪಿತಳಾಗಿದ್ದೀನಿ ಚೆನ್ನಮಲ್ಲಿಕಾರ್ಜುನನಿಗೆ. ಎನ್ನಲ್ಲೇನುಂಟೆಂದು ಎನ್ನನು ಒಲಿಸಲು ನೀವು ಇಷ್ಟು ಬರ್ತಾ ಇದ್ದೀರಿ ಅಪ್ಪಗಳಿರ, ಅಣ್ಣಗಳಿರ. ನಾನು ಸಮರ್ಪಿತಳಾಗಿದ್ದೀನಿ, ದಯವಿಟ್ಟು ನನ್ನ ಕೈ ಹಿಡಿದವನೊಬ್ಬನಿದ್ದಾನೆ, ನಿಮ್ಮ ಕೈ ಮುಗಿತೀನಿ ಹೋಗಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾಳೆ. ಚೆನ್ನಮಲ್ಲಿಕಾರ್ಜುನಿಗೆ ಮತ್ತೆ ಕೇಳ್ತಾಳೆ, ನನ್ನಲ್ಲಿ ಏನಾದರೂ ಕೂಡ ದೋಷ ಇದೆಯೇನೋ ದೇವ? ಯಾಕಿಷ್ಟೊಂದು ಸುತ್ತಮುತ್ತಲೆಲ್ಲವೂ ಕೂಡ ಕಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಿ? ಏನಾದರೂ ದೋಷ ಇದೆಯಾ? ಮೋಹ ಉಳ್ಳಲ್ಲಿ ಮಚ್ಚುವಂತೆ ಮಾಡಯ್ಯ, ಮೋಹ ಉಳ್ಳಲ್ಲಿ ಕರುಳ ಕೊಯ್ಯಯ್ಯ. ನನಗೇನು ಬೇಕಾಗಿದ್ದು ಮಾಡು, ಆದರೆ ಈ ಪ್ರಪಂಚದ ನನ್ನ ಬಿಡಿಸು. ಮೋಹ ಉಳ್ಳಲ್ಲಿ ಎನ್ನ ಬೆರಳವ ಕಡಿಯಯ್ಯ. ಚೆನ್ನಮಲ್ಲಿಕಾರ್ಜುನ ದೇವಯ್ಯ ನೊಂದೆನೆಂದಡೆ ಮನಕಥ ಮಾಡಯ್ಯ. ನಾನು ನೊಂದಿನಿ ಅಂತ ಹೇಳಲ್ಲ, ನೀನು ಏನು ಬೇಕು ಅದೆಲ್ಲವೂ ಕಷ್ಟ ಕೊಡು. ನನ್ನಲ್ಲಿ ಏನಾದರೂ ಇನ್ನೂ ನಿನಗೆ ಸಮರ್ಪಿತ ಆಗಿಲ್ಲ, ಮೋಹದ ಲವಲೇಶವಾದರೂ ಉಳಿದದ ಅಂತ ಕೇಳಿದರೆ ನನ್ನ ಕರುಳ ಕೊಯ್ಯಿ, ಬೆರಳ ಕತ್ತರಿಸು. ನೀ ಏನೆಲ್ಲ ಶಿಕ್ಷೆ ಕೊಟ್ಟರು ಕೂಡ ನಾನು ತಗೊಳ್ಳಕ್ಕೆ ತಯಾರಿದ್ದೀನಿ ದೇವ. ನಿನಗೆ ನಾನು ಹೇಗೆ ನಂಬಿಸಲಿ? ನಾನು ನಿನಗೆ ಒಲಿದಿದ್ದೀನಿ ಅಂತಕ್ಕಂಥ ಭಾವನೆಯಿಂದ ನಿನಗೆ ಎಷ್ಟು ಸಮರ್ಪಿತ ಆಗಿದ್ದೀನಿ ಅಂತ ಹೇಗೆ ಹೇಳಿ ಅಂತ ವಿಚಾರ ಮಾಡ್ತಾಳೆ. ಸುತ್ತಮುತ್ತ ಇವರೆಲ್ಲ ಹುಡುಗರು ಓಡಾಡೋದು ನೋಡಿ ಕಾಮುಕರ ಒಂದು ಮನೆಗೆ ಭಿಕ್ಷೆಗೆ ಹೋದರೂ ಕೂಡ ಕಾಮುಕ ಗಂಡು ಮಕ್ಕಳು ನೋಡ್ತಾ ಇರ್ತಾರೆ, ಹೆಣ್ಣು ಮಕ್ಕಳು ಹುಚ್ಚಿ ಅಂತಾರೆ. ಕಾಮುಕರು ತನ್ನ ಕಾಮದ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ, ಮೈಯೆಲ್ಲ ಹಾವು ಹೊರಡಾಡಿದಾಗ ಆಗ್ತದೆ. ಇಂಥದ್ರಿಂದ ತಪ್ಪಿಸ್ಕೊಳ್ಬೇಕು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನನ್ನ ಸುಂದರವಾದ ಕಾಯ, ಎಲ್ಲರ ಕಣ್ಮನ ಸೆಳಿತಕ್ಕಂತಹ ಈ ಕಾಯ, ಎಲ್ಲರ ಮನವನ್ನು ಪ್ರಚೋದನೆ ಮಾಡ್ತಕ್ಕಂತಹ ಈ ಕಾಯ, ನನ್ನಲ್ಲಿ ಕಾಮ ಹುಟ್ಟದಿದ್ದರೇನಾಯಿತು? ಆಕೆಯ ಅವಲೋಕನ ಮಾಡ್ಕೋತಾಳೆ, ಆಕೆಯಲ್ಲಿ ಕಾಮ ಹುಟ್ಟೇ ಇಲ್ಲ. ಎಷ್ಟು ಚೆಂದಾಗಿ ಹೇಳಿದಾಳೆ ಮಹಾದೇವಿ ತಾಯಿ ಅಂದರೆ, ನನ್ನ ಭಸ್ಮ ಇದು ಕಾಮನ ಸುಟ್ಟುರುಹಿದ ಭಸ್ಮ. ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನ ಕಾಮನ ಸುಟ್ಟುರುಹಿ ಮನಸ್ಸಿಜನ ಉಳುಹಿದಡೆ ನಾನು ಮನಸ್ಸಿಜನ ಹಣೆ ಬರಹವ ತೊಡೆದನು ಕಾಣ ಅಂತ ಹೇಳಿದಳೆ. ಹಿಂಗೆ ಈ ಚಾಲೆಂಜ್ ಮಾಡಿ ಹೇಳಿದವರು, ನನ್ನೊಳಗೆ ಕಾಮನೇ ಹುಟ್ಟಿಲ್ಲ, ಉರಕ್ಕೆ ಯೌವನಗಳು ಹೊರಮೂಡದ ಮುನ್ನ, ನನ್ನ ಅಂಗಾಂಗಗಳೆಲ್ಲವೂ ಕೂಡ ಯೌವನದ ಸ್ವರೂಪ ತಾಳದ ಮುನ್ನವೇ ನನ್ನವರು ನನ್ನ ಇನಿಯನಿಗೆ ಮದುವೆ ಮಾಡಿಕೊಟ್ಟರು ಅಂತ ಹೇಳ್ತಾಳೆ. ನನ್ನ ಅಂಗದಲ್ಲಿ ಇನ್ನೂ ಕೂಡ ಯಾವುದೇ ಒಂದು ಕಾಮದ ಚಿಹ್ನೆಗಳು ಮುದ್ರೆಯೊತ್ತದ ಮುನ್ನವೇ ನಾನು ಚೆನ್ನಮಲ್ಲಿಕಾರ್ಜುನನಿಗೆ ಒಲಿದೆ. ಅಷ್ಟೇ ಅಲ್ಲ, ನನ್ನೊಳಗೆ ಕಾಮ ಅನ್ನುವ ಹುಟ್ಟಲೇ ಇಲ್ಲ. ಕಾಮನ ಸುಟ್ಟುರುಹಿದ ಭಸ್ಮ ಇದು ಅನ್ನುವ ಮಾತು ಹೇಳ್ತಾ ಇದೆ. ಕಾಮನನ್ನು ಸುಟ್ಟು ಚೆನ್ನಮಲ್ಲಿಕಾರ್ಜುನ ಮನಸ್ಸಿಜನ ಉಳುಹಿದ ಅಂತ ಹೇಳ್ತಾಳೆ. ಮನಸ್ಸಿಜ ಅಂದರೆ ಮನಸ್ಸಿನಲ್ಲಿ ಜನಿಸುವವ. ಯಾರವನು? ಮನ್ಮಥ. ಶಿವಯೋಗದಲ್ಲಿ ಕುಳಿತಿದ್ದ, ಯೋಗ ಧ್ಯಾನದ ಸ್ಥಿತಿಯಲ್ಲಿ ಕುಳಿತಿದ್ದ. ಈ ಕಡೆ ರಾಕ್ಷಸರು ದೇವತೆಗಳ ಮೇಲೆ ಯುದ್ಧ ಸಾರಿದರು. ಅಂತಹ ಸಮಯದಲ್ಲಿ ರಾಕ್ಷಸರನ್ನು ಕೊಲ್ಲಬೇಕಾದರೆ ಕುಮಾರ ಸಂಭವ ಆಗಬೇಕಾಗಿತ್ತು. ಕುಮಾರ ಸಂಭವ ಅಂದರೆ ಷಣ್ಮುಖ ಹುಟ್ಟಬೇಕಾಗಿತ್ತು. ಷಣ್ಮುಖ ಹುಟ್ಟಬೇಕಾದ್ರೆ ಈ ಶಿವನ ಮದುವೆ ಆಗಬೇಕಾಗಿತ್ತು. ಶಿವನ ಮದುವೆ ಆಗಬೇಕಾದ್ರೆ ಪಾರ್ವತಿನ ಕಣ್ಣೆತ್ತಿ ನೋಡಬೇಕಾಗಿತ್ತು. ಇದೆಲ್ಲ ಘಟಿಸ್ಬೇಕಾದ್ರೆ ಧ್ಯಾನಕ್ಕೆ ಕುಂತ ಅವನಲ್ಲಿ ಕಾಮೋತ್ಪತ್ತಿ ಆಗಬೇಕಾಗಿತ್ತು. ಈ ಕಾಮದ ಉತ್ಪತ್ತಿ ಆಗದೇನೆ ಕುಂತಿರ್ತಕ್ಕಂತಹ ಶಿವನನ್ನು ಕಂಡು ಹೆದರಿರ್ತಕ್ಕಂಥ ದೇವತೆಗಳೆಲ್ಲ ಸಭೆ ನಡೆಸಿ ಮನ್ಮಥನನ್ನು, ಸುಂದರಾಂಗನಾಗಿರ್ತಕ್ಕಂಥ ಮನ್ಮಥನನ್ನು ಅವನೆಡೆಗೆ ಕಳಿಸಿ
ಕಾಮದ ಹೂಬಾಣಗಳನ್ನು ಶಿವನಿಗೆ, ಧ್ಯಾನಸ್ಥ ಶಿವನಿಗೆ ಬಿಟ್ಟು ಅವನ ಚಿತ್ತ ಚಂಚಲ ಮಾಡಿಸಿದ್ರಂತೆ. ಯಾವಾಗ ಚಿತ್ತ ಚಂಚಲ ಆಯಿತೋ ಅತ್ಯಂತ ಕೋಪಾವಿಷ್ಟನಾಗಿರ್ತಕ್ಕಂತಹ ಶಿವ ರುದ್ರನಾಗಿ ಬಿಟ್ಟ. ಎದುರಿಗೆ ನಿಂತಿರ್ತಕ್ಕಂಥ ಮನ್ಮಥನನ್ನು ತನ್ನ ಉರಿಗಣ್ಣಿನಿಂದ, ಮೂರನೇ ಕಣ್ಣಿನಿಂದ ಸುಟ್ಟು ಬಿಟ್ಟ. ಕಾಮನ ಹೆಂಡತಿ ಯಾರು? ರತಿದೇವಿ. ಭಾಳ ಜನ ಹೆಸರು ಇಡ್ತಾರೆ, ಹೆಂಗೆ ಮನಸ್ಸಾಗ್ತದನ್ನು. ರತಿದೇವಿ ಅಂತ, ರತಿ ಅಂತ ಹೆಸರು. ರತಿದೇವಿ ಒಂದೇ ಸಮನೆ ಬಂದು ಅಳಕ್ಕೆ ಪ್ರಾರಂಭ ಮಾಡ್ತಾಳೆ. ನನ್ನ ಗಂಡನ ತಪ್ಪೇನಿತ್ತಿದ್ರೊಳಗೆ? ಶಿವನಿಗೆ ನ್ಯಾಯ ಕೇಳ್ತಾಳೆ, ನನ್ನ ಗಂಡನ ತಪ್ಪೇನಿತ್ತು? ಎಲ್ಲ ದೇವತೆಗಳ ಆಜ್ಞೆ ಪಾಲನೆ ಮಾಡಿದ ನನ್ನ ಗಂಡ, ಅದಕ್ಕಾಗಿ ನನ್ನ ಗಂಡನನ್ನು ನೀವು ಮತ್ತೆ ಮರಳಿ ಕೊಡಬೇಕು ಅಂತ ಕೇಳಿದ್ರೆ ಒಂದು ಸಲ ಸುಟ್ಟ ಮೇಲೆ ಅವನಿಗೆ ಅದೇ ರೀತಿಯಾಗಿ ಕೊಡ್ಲಿಕ್ಕೆ ನಿನಗೆ ಬರಲ್ಲ. ನಿನ್ನ ಅಪೇಕ್ಷೆ ಮೇರೆಗೆ ಎಲ್ಲರ ಮನದಲ್ಲಿಯೂ ಅವನಿಗೆ ಜನನ ಆಗುವಂತೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದನಂತ. ಕಾಮ ಹುಟ್ಟದ ಮನಸ್ಸುಗಳೇ ಇಲ್ಲ. ಹುಟ್ಟಿನೊಂದಿಗೆ ಕಾಮ ಇನ್ಸ್ಟಿಂಕ್ಟ್ ಅದು, ಹುಟ್ಟು ಗುಣ ಅದು ಕಾಮ ಅಂತಕ್ಕಂಥದ್ದು. ಆದರೆ ಯಾರು ಮನುಷ್ಯ ಹುಟ್ಟಿದ ತಕ್ಷಣವೇ ಅವನಲ್ಲಿ ಬೇಕು ಅನ್ನುವ ಭಾವ ಹುಟ್ಟುಕೊಂಡೇ ಬಿಡ್ತದೆ. ಅಂತಹ ಕಾಮನನ್ನು ದೇವನ ಆಶೀರ್ವಾದದಿಂದ ಮನಸ್ಸಿಜನಾಗಿ ವರ ಪಡೆದಿರ್ತಕ್ಕಂತಹ ಕಾಮನನ್ನು ನಾನು ಸುಟ್ಟು ಅವನ ಹಣೆ ಬರನೆ ತೊಡೆದು ಹಾಕಿದೆ ಅಂದರೆ ನನ್ನೊಳಗೆ ಅವನು ಹುಟ್ಟಲೇ ಇಲ್ಲ ಅಂತ ಒಂದು ಚಾಲೆಂಜಿಂಗ್ ಮಾತು ಮಹಾದೇವಿ ತಾಯಿ ಹೇಳಿದ್ರು ಕೂಡ ಹೊರಗಡೆ ಇರ್ತಕ್ಕಂಥವರ ಕಾಮದ ಕಣ್ಣಿನಿಂದ ತಪ್ಪಿಸ್ಕೊಳ್ಳಿಕ್ಕಾಗ್ತಾ ಇಲ್ಲಲ್ಲ ಅಂತಕ್ಕಂತಹ ತನ್ನ ಸೌಂದರ್ಯದ ಮೇಲೆ ತನಗೇ ಜಿಗುಪ್ಸೆ ಬರ್ತದೆ. ವಿಚಾರ ಮಾಡ್ತಾಳೆ, ಯಾವುದಾದ್ರೂ ಬೆಂಕಿ ಹತ್ತಿದ ಉರಿಯಲ್ಲಿ ಹಾಯ್ದು ಬರಲೇ? ವಿಚಾರ ಮಾಡಿ. ಜಗತ್ತಿನಲ್ಲಿ ತನ್ನ ಸೌಂದರ್ಯದ ರಕ್ಷಣೆಗಾಗಿ ಪ್ರತಿಯೊಬ್ಬ ಹೆಣ್ಣುಮಗಳು ಪ್ರಯತ್ನ ಮಾಡ್ತಾ ಇರ್ತಾಳೆ. ಶತಾಯಗತಾಯ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಬೇಕು ಅಂತ ಪ್ರಯತ್ನ ನಡೀತಾ ಇರ್ತದೆ. ಆದರೆ ಮಹಾದೇವಿ ವಿಚಾರ ಮಾಡ್ತಾಳೆ, ನಿನಗೆ ಬೇಡವಾಗಿರ್ತಕ್ಕಂಥ ಈ ಸೌಂದರ್ಯ ನನಗೆ ಯಾಕೆ ಕೊಟ್ಟೆ? ಎಲ್ಲಾದರೂ ಬೆಂಕಿಯಲ್ಲಿ ಹಾಯ್ದು ಬಂದು ಮುಖ ಎಲ್ಲ ಕಪ್ಪು ಮಾಡ್ಕೊಂಡು ಬಿಡ್ಲೋ, ಅಥವಾ ಎಲ್ಲಾದರೂ ಹೋಗಿ ಅಂಗವಿಕಲೆ ಆಗಲು? ಇಷ್ಟೆಲ್ಲ ವಿಚಾರ ಮಾಡಿ ಕೆಲವು ಹುಡುಗರು ಬಂದಾಗ ಹಾಡಿದ್ರಕ್ಕಿ ನಿನ್ನ ಹಲ್ಲು ದಾಳಿಂಬೆ ಹಣ್ಣು ಅಂತ ಹಾಡಿದ್ದಕ್ಕೆ ಬಹಳ ಬೇಸರಾಗಿ ಹೋದವಳೆ ಒಂದು ಕೆರೆ ಹತ್ರ ಸ್ನಾನ ಮಾಡಲಿಕ್ಕೆ ಹೋದವಳು ಪಕ್ಕದಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲು ತೊಗೊಂಡು ತನ್ನ ಹಲ್ಲು ಉದುರಿಸ್ಕೋಬೇಕು ಅಂತ ವಿಚಾರ ಮಾಡಿ ಹಲ್ಲಿಗೆ ಕಲ್ಲು ಬಡಿಯುತ್ತಾ ಇದ್ದಾಳೆ. ಹಲ್ಲು ಉದುರ್ತಾ ಇಲ್ಲ. ಒಂದೇ ಸಮನೆ ಒಳಗಿನಿಂದ ನರಳಿಕೆಯ ಭಾವ ಬರ್ತದೆ. ಒಂದು 2-3 ಸಲ ಹೊಡೆದ ಮೇಲೆ ಕಲ್ಲು ಹಿಂಗೆ ಹೊಡಿಲಿಕ್ಕೆ ಮತ್ತೆ ಜೋರಾಗಿ ಹೊಡಿಬೇಕಂತ ಕೈ ಚಾಚಿದಾಗ ಒಂದು ಕೈ ಹಿಡಿದು ಬಿಡ್ತದೆ. ನೋಡ್ತಾಳೆ ಕಣ್ಣೆತ್ತಿ, ತನ್ನ ತಾಯಿಯ ವಯಸ್ಸಿನ ಹೆಣ್ಣು ಮಗಳು ಹಣೆ ತುಂಬ ಭಸ್ಮ ಹಚ್ಕೊಂಡಿದ್ದಾಳೆ. ಕೊಡ ಹಿಡಿದು ನೀರಿಗೆ ಬಂದಿದ್ದಾಳೆ. ಯಾಕಮ್ಮ ಇಂಥ ಒಂದು ಹುಚ್ಚುತನ ಮಾಡ್ತಾ ಇದೆಯಾ ಅಂತ ಕೇಳಿದ್ರು. ಏನಿಲ್ಲ, ಈ ಸೌಂದರ್ಯ ನನಗೆ ಶತ್ರುವಾಗಿ ಪರಿಣಮಿಸಿದೆ ತಾಯಿ. ಈ ಸೌಂದರ್ಯದಿಂದ ನಾನು ಕೆಟ್ಟವರ ಕಣ್ಣಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಭಾಳ ಕಷ್ಟಪಡ್ತಾ ಇದ್ದೀನಿ. ಆವಾಗ ತಾಯಿ ಹೇಳ್ತಾಳೆ, ಜಗತ್ತಿನ ಹೆಂಗಳೆಯರೆಲ್ಲ ಸೌಂದರ್ಯಕ್ಕಾಗಿ ಪ್ರಯತ್ನ ಪಡುವಾಗ ನೀನಿಂಥ ನಾಶದ ಕೃತಿಗೆ ಇಳಿಬಾರ್ದು. ಆದರೆ ದೇವನಿಗೆ ಒಲಿದು ಬಂದಿದ್ದೀಯ ಅಂತಂದಮೇಲೆ ಮೊಟ್ಟ ಮೊದಲ ಒಂದು ಧ್ವನಿ ಆಕೆಗೆ ಕೇಳಿ ಬಂದಿತ್ತಂಥದ್ದು. ದೇವನಿಗೆ ಒಲಿದು ಬಂದಿದೆ ಅಂದಮೇಲೆ ದೇವನ ಲೀಲೆಯನ್ನು ಕೂಡ ಸಹನೆ ಮಾಡಿಕೊಡ್ತಕ್ಕಂತಹ ಗುಣ ವೃದ್ಧಿಸ್ಕೋಬೇಕು ತಾಯಿ ಅಂತ ಹೇಳ್ತಾಳೆ. ಅವಾಗ ಆಕೆಗೆ ಅನ್ನಿಸ್ತದೆ, ಈ ಧ್ವನಿ ಇಲ್ಲಿ ತನಕ ಯಾರೂ ಇಂಥ ಮಾತುಗಳನ್ನು ಹೇಳಿರಲೇ ಇಲ್ಲ. ದೇವರನ್ನೇ ಮದುವೆ ಆಗೀನಿ, ದೇವರಿಗೆ ಒಲಿದೀನಿ ಅಂದ್ರೆ ಹುಚ್ಚಿ ಅಂತ ಕರೆದಿದ್ರು. ಆದರೆ ಈ ಒಬ್ಬ ತಾಯಿಯ ಮುಖದಿಂದ ಬರ್ತದೆ. ಲೋಕದಲ್ಲಿ ನೋಡ್ತಾ ಇದ್ದೇವೆ, ದೇವರು ಅನೇಕ ಕಷ್ಟಗಳನ್ನು ಕೊಟ್ಟು ಕಾಡ್ತಾನೆ ಅಂತಕ್ಕಂಥದ್ದು ಕೇಳಿರಿ. ಭಕ್ತರಿಗೆ ಇಷ್ಟೆಲ್ಲ ಕಷ್ಟ ದೇವರು ಕೊಡೋದು ರೀತಿ ಅದ, ಅದು ನೀನು ಅರ್ಥ ಮಾಡ್ಕೊಳ್ಬೇಕು. ಭಾಳ ಮೋಜಿನವದನ ದೇವರು, ನಿನಗೆ ಗೊತ್ತಿಲ್ವೇ? ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ನಿನ್ನ ಹಲ್ಲು ಉದುರಿದರೆ ಅವನಿಗೂ ಕೂಡ ತ್ರಾಸ ಆಗ್ತದೆ ಅಂತ ಹೇಳ್ತಾಳೆ. ಆಕೆಗೆ ಒಂದು ಥರ ಭಾಳ ಚೆಂದ ಅನ್ನಿಸ್ತದೆ. ಆಕೆಯ ಮಾತುಗಳು ಕೇಳಿದ್ರೆ ಒಬ್ಬ ಜ್ಞಾನಿಯ ಅನುಭಾವಿಯ ಮಾತುಗಳಿದ್ದಂಗೆ ಅನ್ನಿಸ್ತದೆ. ಮಹಾದೇವಿ ಅಂತಳೆ, ಹೌದೌದು, ನಿಜಕ್ಕೂ ಇದ್ದದ್ದನ್ನು ಕೆಡಿಸ್ಕೊಳ್ಳಾರ್ದೇನೆ ಗೆಲ್ಲೋದು ಭಾಳ ಮುಖ್ಯ ಅದ. ಯಾವುದಂತ ನಾಶ ಮಾಡಬೇಕು ಈ ದೇಹದೊಳಗೆ ಅಂತ, ಇದನ್ನು ಗೆಲ್ಲಬೇಕು ಅಂತ ಮತ್ತೆ ಅಲ್ಲಿಂದ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಹೊರಗಾಗ್ತಾಳೆ. ಹೊಟ್ಟೆ ಚುರುಗುಡ್ತಾ ಇರ್ತದೆ. ಎಷ್ಟೋ ಗಾಬರಿಯಿಂದ ಒಂದು ದಿನ ನಡೆದು ಬಿಟ್ಟಿದ್ದಾಳೆ. ಹೊಟ್ಟೆಗೆ ನೀರಿನ ಹೊರತು ಮತ್ತೆ ಗತಿ ಇಲ್ಲ. ಹಸಿವಾದಾಗ ಆಕೆ ವಿಚಾರ ಮಾಡ್ತಾಳೆ, ಈ ಹೊಟ್ಟೆಗಾಗಿಯೇ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ಹೊಟ್ಟೆ ಇಷ್ಟೊಂದು ನನಗೆ ಕಷ್ಟ ಕೊಡ್ತಾ ಇದೆ ಅಂತ ಕೇಳಿದರೆ ಯಾರ್ಯಾರ್ದೋ ಹಂಗಿಗೆ ಒಳಗಾಗಬೇಕಾಗ್ಲತ್ತದ. ಅದಕ್ಕೆ ವಿಚಾರ ಮಾಡ್ತಾಳೆ, ಈ ಒಂದು ಆವಾಗಳು ಎನ್ನ ಮನ ಉದರಕ್ಕೆ ಹರಿಯುವುದು. ಮನ ಮತ್ತು ಧ್ಯಾನ ಎರಡರಲ್ಲಿ ಭಾಳ ಗಮನ ಇಡಬೇಕು ನಾವು. ಧ್ಯಾನ ಅಂದರೆ ಚಿತ್ತ ದೇವನಲ್ಲಿಟ್ಟಿರ್ತಕ್ಕಂಥದ್ದು, ಮನ ಅಂದರೆ ಚಿತ್ತ ಇಂದ್ರಿಯಗಳ ಮೇಲೆ ಹರಿದಾಡ್ತಕ್ಕಂಥದ್ದು.
ಮನ ನೋಡಿದ್ರೆ ಯಾವಾಗಲೂ ಕೂಡ ಹಸಿವೆ ನೀರಡಿಕೆ ಅಂತ ಓಡಾಡ್ತಾ ಇದೆ. ಆವಾಗಲೂ ಎನ್ನ ಮನ ಉದರಕ್ಕೆ ಹರಿಯುವುದು, ಕಾಣಲಾರೆನಯ್ಯ ನಿಮ್ಮುವನು, ಭೇದಿಸಲರಿಯೇ ಮಾಯದ ಸಂಸಾರದಲ್ಲಿ ಸಿಲುಕಿದೆನು, ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮ ಹೊದ್ದುವಂತೆ ಮಾಡ ನಿಮ್ಮ ಧರ್ಮ. ಈ ಮನ ಯಾವ ಹಸಿವು ತೃಷೆ ಇದ್ರ ಮೇಲೆ ಮನ ಇಟ್ಕೊಂಡು ಬಿಟ್ಟಿದೆಯೋ ಆ ಮನ ನಿಮ್ಮ ಹೊದ್ದುವಂತೆ ಮಾಡು, ನಿಮ್ಮ ಕಡೆಗೆ ನನ್ನ ಮನ ಹರಿಯುವಂತೆ ಮಾಡು. ಉದರದ ಕಡೆಗೇನೆ ಗಮನ ಇರ್ತಕ್ಕಂಥ ಮನ ಸಾಧನೆಯಿಂದ ವಿಮುಖ ಆಗ್ತದೆ. ಅದಕ್ಕಾಗಿ ಈ ಉದರಕ್ಕೆ ಹರಿಯುವ ಮನ ಘನವ ಕಾಣಲಾರದು. ಈ ಹಸಿವು ಅಂತಕ್ಕಂತಹ ದೊಡ್ಡ ತಾಪದಿಂದ ನನ್ನನ್ನು ಪಾರು ಮಾಡು ದೇವ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಅತ್ಯಂತ ಆರ್ತತೆಯಿಂದ ಮಾಡ್ತಾ ಇದ್ದಾಳೆ. ಇಡೀ ಸಂಸಾರ, ಇಡೀ ಜಗತ್ತು ನಾವು ನೋಡಿದ್ರೆ ಯಾವುದ್ರ ಕಡೆಗೆ ಹೋಗ್ತಾ ಇದೆ? ಊಟಕ್ಕಾಗಿಯೇ, ಹಸಿವೆಗಾಗಿಯೇ ಪರದಾಡ್ತಾ ಇದ್ದೇವೆ. ಮಾಡಿದ ಎಲ್ಲ ಕೆಲಸಗಳು ಕೂಡ ಹೊಟ್ಟೆಗೇನೆ. ಹೊಟ್ಟೆ ಒಂದಿರದಿದ್ದಾರೆ ಅಂತ ಎಷ್ಟೋ ಸಲ ಅಂದ್ಕೊಳ್ತಾ ಇರ್ತೀವಿ. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಒಬ್ಬ ಅನುಭವಿ ಬರೀತಾ ಇದ್ದಾರೆ, ಭಾರತದ ಹೆಣ್ಣು ಮಕ್ಕಳ ಅರ್ಧ ಆಯುಷ್ಯ ಅಡಿಗೆ ಮನೆಯಲ್ಲೇ ಕಳೆಯುತ್ತದೆ. ತರತರದ ಅಡಿಗೆಗಳನ್ನು ಮಾಡ್ತಾ ನಾಲಿಗೆ ಚಪಲವನ್ನು ಪೂರೈಸ್ತಾ ನಾವು ಸದಾಕಾಲ ಆಹಾರದ ಕಡೆಗೇನೆ ಗಮನ ಇರ್ತದೆ. ನೋಡ್ಬೇಕು, ನಾವು ಪ್ರತಿ ಸಲನೂ ಒಂದು 8 ದಿವಸ ಊಟ ಮಾಡಿದೆವೋ ಇಲ್ಲೋ ಒಂದೇ ಥರದ ಅಡಿಗೆ, ರೊಟ್ಟಿ ಅನ್ನ ಸಾರು ಮಾಡ್ರಿ. ಒಂದು 8 ದಿನ ಆಗೋಣ ಏನು ಅನಿಸ್ತದೆ? ನಾಲಿಗೆ ಚಪಲ ಎಷ್ಟೊಂದು ಇರ್ತದೆ ಅಂತ ಕೇಳಿದ್ರೆ ಯಾವಾಗಲೂ ವಿಚಾರ ಮಾಡ್ರಿ ನೀವು. ಒಂದು 8 ದಿನ ಆದ ಕೂಡಲೇ ಬದಲಾವಣೆ ಬೇಕು ಅನಿಸ್ತದೆ. ನಾ ಎಷ್ಟೋ ಸಲ ಕೇಳಿದ್ದೀನಿ, ಕೆಲವು ಹೆಣ್ಮಕ್ಳು ಅಂತಾರೆ, ಮನೆಗೂ ಯಾರು ಬಂದಿಲ್ಲ ಹೋಗಿಲ್ಲ, ಅದೇ ಮಾಡಿದ್ದೆ ಮಾಡಿ ಉಂಡಿದ್ದಾಳೆ. ಮನೆಗೆ ಯಾರು ಬರ್ಬೇಕು? ಯಾಕೆ? ಅವ್ರ ಸಲುವಾಗಲ್ಲ, ಅವ್ರ ನೆಪದಾಗ ಇವ್ರಿ ಮಾಡಕ್ಕೆ. ಎಷ್ಟೋ ಸಲ ನೋಡ್ತೀವಿ ಮನ್ಯಾಗ ಊಟಕ್ಕೆ ಬಂದಾಗ ಅತಿಥಿಗಳು ಹೇಳ್ತಿರ್ತಾರೆ, ಬ್ಯಾಡ ಬಿಡ್ರಿ, ಡಯಾಬಿಟಿಸ್ ಅದ, ಹುಗ್ಗಿ ಮಾಡಬೇಡ್ರಿ, ಹೋಳಿಗೆ ಮಾಡಬೇಡ್ರಿ, ಏನು ಮಾಡಬೇಡ್ರಿ, ಹಪ್ಪಳ ಕರಿಬೇಡ್ರಿ, ಕೊಲೆಸ್ಟ್ರಾಲ್ ಹೆಚ್ಚಾಗ್ಯದ, ಕರೆದಿದ್ದು ಬೇಡ, ಹುರಿದಿದ್ದು ಬೇಡ ಅಂತಾರೆ. ಮನೆ ಯಜಮಾನ ಕುಂತಿರ್ತಾರಲ್ಲಿ ಹಿರಿಯರು, ಅವ್ರಂತಾರೆ, ಅವ್ರಿಗೆ ಹಳ್ಳಿಗೆ ಹೇಳ್ತಾರೆ, ನಿಮ್ಮ ಸಲುವಾಗಿ ನನಗಾರ ಸಿಗ್ತದ್ರಿ ನಡಿ. ಮತ್ತು ಹೆಂಡತಿ ಜೋರಾಗಿ ಹೇಳ್ತಾರೆ, ಅವ್ರು ಹಾಗೆ ಅಂತಿರ್ತಾರೆ, ಮಾಡು. ಅವ್ರಿಗಾಗೆಲ್ಲ ಹೌದಿಲ್ಲ? ನಿಮ್ಮ ಮನೇಲಿ ನೋಡ್ರಿ, ಆದ್ಮೇಲೆ ಎಷ್ಟು ವಯಸ್ಸಾಗ್ತಾ ಹೋಗ್ತದೆ ಅಷ್ಟು ಚಪಲ ಹೆಚ್ಚಿಗೆ ಆಗ್ತದೆ. ಇನ್ನೂ ಉಣಬೇಕು, ಇನ್ನೂ ತಿನ್ನಬೇಕು. ಅಂಗಂಗಲಿತಂ ಫಲಿತಂ ಮುಂಡಂ ದರ್ಶನ ವಿಹೀನಂ ಜಾತಂ ತುಂಡಂ. ಹಲ್ಲುಗಳೆಲ್ಲ ಉದುರು ಹೋಗ್ತವ, ಮುರಿದು ಹೋಗ್ತವ, ಎಲ್ಲ ಹೋಗ್ತವ. ವೃದ್ಧೋ ಯಾತಿ ಗೃಹಿತ್ವಾ ದಂಡಂ. ಕೈಯಲ್ಲಿ ಬಡಿಗೆ ಬರ್ತದ, ಮುಪ್ಪು ಬರ್ತದ. ತದಪಿನ ಮುಂಚತಿ ಆಶಾ ಪಿಂಡಂ. ಆಶಾ ಅಂತಕ್ಕಂಥದ್ದು ಎಂದು ಮುಪ್ಪೇ ಇಲ್ಲ ಅದಕ್ಕೆ. ಅದು ಇನ್ನೂ ಯೌವನಕ್ಕೆ ಬರ್ತದೆ. ಶರೀರಕ್ಕೆ ಮುಪ್ಪಾದಂಗೆ ಆಸೆಗಳು ಕಾಮನೆಗಳು ಇನ್ನು ಹರೆಯದಾಗ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ರು, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ. ತಿಂದ ನಾಲಿಗೆ ಯಾವಾಗಲೂ ಇವತ್ತು ಉಂಡಿವಿ, ಇನ್ನು ಎಂದೆಂದು ಉಣಂಗಿಲ್ಲ ಅಂತೀವೇನು? ತಿಂದ ನಾಲಿಗೆ ತಕ್ಷಣಕ್ಕೆ ಮಾತ್ರ ತಾತ್ಕಾಲಿಕ ತೃಪ್ತಿ, ಕಂಡ ಕಣ್ಣಿಗೆ ತಾತ್ಕಾಲಿಕ ತೃಪ್ತಿ ಅದ, ಕೇಳಿದ ಕಿವಿಗಳಿಗೆ ತಾತ್ಕಾಲಿಕ ತೃಪ್ತಿ ಅದ, ಸ್ಪರ್ಶಿಸಿದ ತ್ವಕ್ಕಿಗೆ ತಕ್ಷಣಕ್ಕೆ ತೃಪ್ತಿ ಅದ ಹೊರತಾಗಿ ಮತ್ತೆ ಬೇಕು 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 ಮರುದಿನ ಹೊಸದಾಗಿ ಆಸೆ ಎದ್ದು ನಿಲ್ಲುತ್ತದೆ. ಇಂದ್ರಿಯಗಳು ಶಕ್ತಿಹೀನ ಆದರೂ ಕೂಡ ಮನದ ಬಯಕೆ ಇನ್ನೂ ತರುಣಾವಸ್ಥೆಗೆ ಬರ್ತಾ ಇದೆ. ಅದಕ್ಕಾಗಿಯೇ ಭಾಳ ಸಲ ಎಷ್ಟು ಸಲ ಉಂಡಿರಿ, ಏನು ಉಂಡಿಲ್ಲೇನು ಅಂದ್ರೆ ನೀವು ಬೇಕಾದ್ರೆ ಮನೆಗೆ ಯಾರಿಗಾರು ಹಿರಿಯರಿ ಎಷ್ಟು ಸಲ ಉಂಡಿರಿ, ಎಷ್ಟು ಸಲ ಇಂಥ ತಿಂದಿರಿ, ಮಕ್ಕಳದಾರ ಉಣ್ಲಿ ಬಿಡ್ರಿ ಅಂದ್ರೆ ನೀವು ಅವ್ರಂತಾರೆ ಉಂಡಿದ್ದಕ್ಕೆ ಉಣ್ಬೇಕು ಅನಿಸ್ಲತ್ತದ. ಉಣ್ಣದೇ ಇದ್ರೆ ಯಾರಿಗೆ ಉಣ್ಬೇಕು ಅನಿಸ್ತಿತ್ತು? ನಾನು ನಿಮಗೆ ಗಿಟ್ಟಿ ಉಣ್ತ್ರೇನಂದೆ, ಉಣ್ಬೇಕು ಅನಿಸ್ತದೆ? ಗಿಟ್ಟಿ ಮಾಡಿದೆ ಉಣ್ತ್ರೇನಂದ್ರೆ ನೀವಂತೀರಿ ಬಾಯ್ದಾಗ ನೀರೇ ಬರಲ್ಲ. ಗಿಟ್ಟಿ ಉಂಡೇ ಗೊತ್ತಿಲ್ಲ, ಗಿಟ್ಟಿನೂ ಒಂದು ಅಡಿಗೆ ಅದ. ನೀವು ರೊಟ್ಟಿ ಗಿಟ್ಟಿ ಅಂತಿರಲ್ಲ, ಗಿಟ್ಟಿ ಕೂಡ ಒಂದು ಅಡಿಗೆ ಅದ. ಅದು ಬೆಂಕಿ ಮೇಲೆ ಜೋಳದ ಹಿಟ್ಟಿನ ಸುಡೋದಕ್ಕೆ ಗಿಟ್ಟಿ ಅಂತಾರೆ. ಆ ಕಡೆ ಗಿಟ್ಟಿನೂ ಉಣ್ತೀರೇನಂದ ಕೂಡಲೇ ನಮಗೆ ಹೊಳಂಗಿಲ್ಲ. ಯಾವ್ದಾರ ಗೊತ್ತಿರ್ಲಾರ್ದೆ ಉಂಡಿರ್ಲಾರ್ದೆ ಹೇಳಿದ್ರೆ ಅದೇ ಜಿಲೇಬಿ ಅಂದ್ರೆ ಬಾಯ್ದಾಗ ನೀರು ಪಟ್ಟಂತ ಹೇಳಬೇಕಾಗಿಲ್ಲ, ಬಾಯಿನೇ ಹೇಳಿಬಿಡ್ತದೆ. ಅದಕ್ಕೆ ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆದರೂ ಕೂಡ ಊಟದೊಳಗೆ ಇದು ಎಂತೆಂಥವ್ರಿಗೆ ಬಿಟ್ಟಿಲ್ಲ. ದಾಕ್ಷಾಯಣಿ ದಕ್ಷಿಣ ಯಜ್ಞದಲ್ಲಿ ಸತಿ ಹೋದ ನಂತರ, ಯಜ್ಞದಲ್ಲಿ ಸುಟ್ಟುಕೊಂಡು ಸತ್ತ ನಂತರ ಪಂಚಾಯತಿ ಹಾಕ್ಲಾಕ ಮಗ ಗಣಪತಿ ಹೋದ್ನಂತ. ಗಣಪತಿ ಹೊಂಟಿದ್ದ, ಹಿಂಗೆ ಹೊಟ್ಟೆ ತೊಗೊಂಡು ಅವ ಓಡಾಡಿ ಬರ್ತಾ ನೋಡ್ರಿ ಮುಂದಿಗೆ ಅದು ನಡೆದಿದ್ದ. ಎದಕ್ಕೆ? ದಕ್ಷಿಣ ಆಡಳಿತ ರಾಜ್ಯಕ್ಕೆ ನಡೆದ. ಅವ ಪಂಚಾಯತಿ ಹಾಕ್ತೀನಿ ನಮ್ಮವ್ವ ಹೆಂಗೆ ಮಾಡ್ದ ಇವ ದಕ್ಷ ಸುಟ್ಟ ಹೆಂಗೆ ಯಜ್ಞದೊಳಗೆ ಅಂತ ಹೇಳಕ್ಕೆ ಹೋದ್ರೆ ದಕ್ಷನಿಗೆ ಗೊತ್ತಿತ್ತು ಗಣಪತಿ ಚಾಲು. ಅವ ಏನು ಮಾಡ್ದ, ಎಲ್ಲ ಅಡುಗೆ ಮಾಡಿಟ್ನಂತ, ಮೋದಕಗಳೆಲ್ಲ. ಅವ ಹಿಂಗೆ ಬಾಗಿಲಿಂದ ಹೋಗೋದ್ರೊಳಗೇನೆ ಗಮ್ಮಂತ ವಾಸನೆ ಬರಬೇಕು. ಆ ಮೀಟಿಂಗ್ ಹಾಲಿಗೆ ಹೋಗ್ಲಾರ್ದಂಗೆ ಅವ ಈಟಿಂಗ್ ಹಾಲಿಗೆ ಹೋದ.
ಈ ಕಡೆನೂ ಹೋಗ್ಬಿಟ್ಟ, ಊಟ ಮಾಡ್ದ, ಮಸ್ತ್ ಊಟ ಮಾಡ್ದ. ಮೋದಕ ನೀವು ಹಾಡ್ತಿಲ್ಲ ಭಾಳ ಚಂದ, ಮೋದಕ ಪ್ರಿಯನೇ ಉಂಡ 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 ನಿದ್ದೆ ಬರುವಷ್ಟು ಉಂಡ ಮ್ಯಾಲ ನಿದ್ದೆ ಬಂತು, ಅಪ್ರಜ್ಞೆಗೆ ಹೋದ, ನಿದ್ದೆ ಮಾಡಿ ಎದ್ದು ಮನೆಗೆ ಬಂದು. ಯಾಕೆ ಹೋಗಿನಿ ಅನ್ನೋದು ಮರ್ತೋಗ್ಬಿಡ್ತು. ಹಿಂಗೆ ಊಟದ ಕಾಲಾಗ ಎಷ್ಟೊಂದು ಸಲ ಆಗ್ತಿರ್ತಾವೆ. ಅಷ್ಟೊಂದು ಪ್ರಿಯ ಇರ್ತದೆ ನಮಗೆ. ಎಷ್ಟು ಊಟ ಮಾಡಿದರೂ ಕೂಡ ಇನ್ನೂ ಮಾಡಬೇಕೇ ಅನ್ನಿಸ್ತದೆ. ಇಂದ್ರಿಯಗಳು ಸಾಕು ಅಂತ ಎಂದೂ ಅನಿಸೋದಿಲ್ಲ ನಾಲಿಗೆ. ಉಂಡುದು ಬಂದಿತ್ತೆಂಬ ಭಾಳ ಸಲ ಅನ್ಕೋತಿರ್ತೀವಿ. ಶರಣರೇನು ನಮ್ಮ ಮನೆಗಿನ ಮಾತುಗಳೇ ಬರಿತಾ ಇರ್ತಾರೆ. ಭಾಳ ಸಲ ಅಂತೀವಿ, ಮಾಡು ಉಂಡದ್ದೇ ನಮ್ಮದು, ಹುಟ್ಟದ್ದೇ ನಮ್ಮದು, ಯಾರೇ ನೀಡು ಬಿಡು ಊಟ ಮಾಡಾರ ಮೊದಲ ಅಂತ. ಉಂಡದ್ದೇ ನಮ್ಮದು, ಹುಟ್ಟದ್ದೇ ನಮ್ಮದದ, ಉಳಿದಿದ್ದೇನದ ನಮ್ಮದು ಅನ್ನೋರಿಗೆ ಭಾಳ ಚಂದ ಹೇಳ್ತಾರೆ ಅವರು. ಉಂಡುದು ಬಂದಿತ್ತೆಂಬ ಸಂದೇಹಿ ಮಾನವ ನೀ ಕೇಳ, ಉಂಡುದೇನಾಯಿತೆಂಬುದ ನಿನ್ನ ನೀ ತಿಳಿದು ನೋಡ. ಉಂಡುದು ಆಗಲೇ ಅಪೇಯವಾಯಿತು, ಆ ಉಂಡುದನ್ನು ಉಣ ಬಂದ ಹಂದಿಯ ಬಾಳ್ವೇರ ಕಂಡು ನಾನು ಮರುಗುವೆನಯ್ಯ ಕೂಡಲ ಸಂಗಮ ದೇವ. ಉಂಡಿದ್ದೇ ಉಣೋದು, ಉಂಡಿದ್ದೇ ಉಣೋದು, ಮಾಡಿದ್ದೇ ಮಾಡೋದು, ಸದಾ ಕಾಲ ಎಷ್ಟಾದರೂ ತೃಪ್ತಿನೇ ಇಲ್ಲ. ಅದಕ್ಕಾಗಿ ಸದಾ ಕಾಲ ಮನ ಯಾರ್ದು ಊಟದ ಕಡೆಗೇನೆ ಹರಿತದ. ಎಷ್ಟು ಉಂಡ್ರೂ ತೃಪ್ತಿನೇ ಆಗೋದಿಲ್ಲ. ಇವತ್ತೇ ಫಸ್ಟ್ ಟೈಮ್ ಉಳ್ಳತ್ತೀವೇನೋ ಅನ್ನುವಂಗೆ ಅಷ್ಟು ಪ್ರೀತಿಯಿಂದ ಊಟ ಮಾಡ್ತಿರ್ತೀವಲ್ಲ. ಅದಕ್ಕೆ ಬಸವಣ್ಣರಂದ್ರೆ ಇದೇನು ಉಳಿತದ ಅಂತ ತಿಳ್ಕೊಬೇಡ, ಆಗಲೇ ಅಪೇಯ, ಕರುಳಿನಿಂದ ಹಾಯ್ದು ಹೋಗಲಿಕ್ಕೆ ತಯಾರಾಗ್ಯದದು. ಅದಕ್ಕಾಗಿ ಅಪೇಯವಾಯಿತು. ಉಂಡುದನೇ ಮತ್ತೆ 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 ಬಯಸಿ ಬಯಸಿ ಸ್ವಲ್ಪ ಆದರೂ ಹೊಸ ಚಿಂತನೆಯ ಅನುಭವದ ಕಡೆಗೆ, ಸತ್ಯದ ಕಡೆಗೆ ಗಮನ ಕೊಡದೇ ಇರತಕ್ಕಂಥ ಮನಸ್ಸಿಗೆ ಹಂದಿಯ ಬಾಳ್ವೆಯವರು ಅಂತ ಹೇಳ್ತಾರೆ. ಒಬ್ಬೊಬ್ರದ್ದು ಕೇಳಬೇಡ್ರಿ, ಎಷ್ಟು ಚಂದ ಉಣ್ತಾರ ಅಂದ್ರೆ ಅವ್ರಿಗೆ ಮತ್ತೊಬ್ರು ಎಬ್ಬಿಸ್ಬೇಕೇ ಆಯ್ತು. ಊಟಕ್ಕೆ ಹೋಗಿರ ಅಪ್ಪ ಮಗ ಇಬ್ಬರು, ಯಾರ್ದೋ ಮನೆಗೆ ಊಟಕ್ಕೆ ಹೋದ್ರೆ ಕೆಲವ್ರದ್ದು ಊಟದ್ದು ಭಾಳ ವೈಖರಿ ಇರ್ತದೆ. ಒಪ್ಪತ್ತಿರ್ತದೆ ಊಟಕ್ಕೆ ಹೇಳ್ತಾರೆ ಮಂದಿ. ಅವಾಗ ಅಂತಾರೆ, ಹಳ್ಳ್ಯಾಗ ನೀವು ನೋಡಬೇಕು, ಈ ಮಂದಿನ ನಾವು ಒಪ್ಪತ್ತಿದ್ದಿನೇ ಊಟಕ್ಕೆ ಹೇಳ್ತಾರೆ. ಆಯ್ತು, ಅದರೊಳಗೆ ಹೆಣ್ಮಕ್ಳು ಊಟಕ್ಕೆ ಅದ್ರ ಅಂದ್ರೆ ಸಂಜೆ ಊಟಕ್ಕೆ ಇರ್ತದೆ, ಇವ್ರು ಮುಂಜಾನೆ ಹಿಡ್ದು ಏನು ಉಣ್ಣಂಗಿಲ್ಲ, ಯಾಕೋ ಒಪ್ಪತ್ತದ. ಮತ್ತು ಇಲ್ಲಿ ಉಂಡ್ರೆ ಅಲ್ಲಿ ಉಣ್ಣಂಗಿಲ್ಲ. ಅದಕ್ಕಾಗಿ ಸಂಜೆ ತನಕ ಇದ್ದು ಒಪ್ಪತ್ತು ಇದ್ದೀವಂತ ಉಂಡು ಬರೋರ್ನು ಎಷ್ಟೋ ಜನ ಇರ್ತಾರೆ. ಎಷ್ಟು ವಿಚಿತ್ರ ಅಂದ್ರೆ ಮತ್ತು ಅದ್ರಾಗ ಇಂತಿಂಥವ್ರು ಮದುವೆ ಅದ, ಮತ್ತು ಅವ್ರು ಏನೇನು ಮಾಡಿಸಿರ್ತಾರೋ, ಸುಮ್ಮನೆ ಯಾಕೆ ಹೋಗ್ಬಾರದು, ಇವತ್ತು ಮಧ್ಯಾಹ್ನ ತನಕ ಕಾಯ್ದ್ರೆ ಐತಲ್ಲ. ಇಷ್ಟೊಂದು ಬಯಕೆ, ಎಷ್ಟು ಸಲ ಉಂಡ್ರೂ ಕೂಡ ಮನುಷ್ಯನ ಮನಸ್ಸು ಇಷ್ಟು ಹೀನ ತೋರಿಸ್ಕೊಳ್ಳಲ್ಲ ನಾವು, ಆ ಮಾತು ಬೇರೆ. ಆದರೂ ಕೂಡ ಒಳಗಡೆ ಆ ಮನಸ್ಸು ಇರ್ತದೆ. ಅಪ್ಪ ಮಗ ಮಂದಿ ಮನೆ ಊಟಕ್ಕೆ ಹೋಗಿದ್ರು, ಭಾಳ ಪ್ರಿಯವಾದ ಬಾಲುಷ ಇತ್ತು. ಊಟ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರಿಯವಾದ ಅಡುಗೆ ಭಾಳ ಇತ್ತು. ಎಷ್ಟು ಪ್ರಾಣ ಪ್ರಿಯ ಇರ್ತವಮ್ಮ ಅಂದರೆ, ನಮ್ಮ ರಾಮಕೃಷ್ಣ ಪರಮಹಂಸರಿಗೆ ಏನು ಇಷ್ಟ ಇತ್ತು? ಜಿಲೇಬಿ. ಎಷ್ಟು ಇಷ್ಟಪಡ್ತಿದ್ರು ಅವ್ರು ಜಿಲೇಬಿ ಅಂದ್ರೆ. ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಯಾರ ಜಿಲೇಬಿ ತಂದಾರ ಅನ್ನಗಳಿಗೆ ಮತ್ತಿಲ್ಲಕ್ಕೆ ಶುರು ಮಾಡ್ತಿದ್ರು. ಅವಾಗ ಶಾರದಾ ಮಾತೆ ಹೇಳ್ತಿದ್ರಂತ, ಅಲ್ಲ ಈಗಾರ ಊಟ ಮಾಡಿರೋ ಅಷ್ಟೊಂದು ಹೊಟ್ಟೆ ತುಂಬಿಲೇನು, ಮತ್ತೆಲ್ಲಿ ಹಿಡಿಸೋದು, ಜಿಲೇಬಿಗೆ ಎಲ್ಲಿ ಜಾಗ ಅದ ಅಂದ್ರೆ ನಿಂಗೆ ಗೊತ್ತಿಲ್ಲೇನು, ಪ್ರೈಮ್ ಮಿನಿಸ್ಟರ್ ಬರಾಗ ಎಲ್ಲ ರೋಡ್ ಖಾಲಿ ಆಯ್ತಾವಂತೀರ. ಯಾರು ಬರ ಖಾಲಿ ಆಗ್ಬೇಕು ಅವಾಗ ಆಯ್ತವ, ಕೊಡು ಜಿಲೇಬಿ ಅಂತ ತಿಂತಿದ್ರು ಅವ್ರು. ಗಾಬರಿ ಆಗ್ತಿದ್ರು ಶಾರದಾ ಮಾತೆ ಒಂದೊಂದು ಸಲ ನೋಡಿದ್ರು. ಹಂಗೆ ನಮ್ಗೆ ಇಷ್ಟವಾದ ಅಡುಗೆ ಇತ್ತಂದ್ರೆ ಎಷ್ಟಾರ ತಿನ್ಬೇಕೆ ಅನ್ನಿಸ್ತದ. ಆವಾಗ ಇವರು ತಿಂದು ಕೊನೆಗೆ ಒಂದು ದಿವಸ ಎಂದು ಜಿಲೇಬಿ ಒಯ್ದು ಮುಂದಿಟ್ರೆ ರಾಮಕೃಷ್ಣ ಪರಮಹಂಸರು ಹಿಂಗೆ ಮಾಡಿದ್ರು. ಅವಾಗ ಗೊಳೋ ಅಂತ ಅಳಕ್ಕೆ ಶುರು ಮಾಡಿದ್ರು ಶಾರದಾ ಮಾತೆ. ಆಯ್ತು, ಇವತ್ತ ಇನ್ನು ಮೇಲೆ ಇವರು ಬದುಕಂಗಿಲ್ಲ. ಇಷ್ಟು ಪ್ರಿಯವಾದ ಜಿಲೇಬಿ ಯಾವಾಗ ತಿರಸ್ಕಾರ ಮಾಡ್ಯಾರಂದ್ರೆ ಇವರ ಬದುಕಿನ ಕೊನೆ ದಿನ ಬಂದದ ಅಂತ ಅನಿಸ್ತಂತವ್ರಿಗೆ. ಹಾಗೆ ಅನುಭಾವಿಗಳಲ್ಲಿನೂ ಕೂಡ ಕೆಲವರಲ್ಲಿ ಕೆಲವೊಂದು ದೌರ್ಬಲ್ಯ ಎಲ್ಲರಲ್ಲಿನೂ ಇರ್ತಾವೆ. ಆದ್ರೆ ಅವರು ಹೇಳ್ತಿದ್ರಂತ ರಾಮಕೃಷ್ಣ ಪರಮಹಂಸರು, ಯಾಕೆ ಇಷ್ಟೊಂದು ಎಲ್ಲ ತ್ಯಾಗ ಮಾಡಿದಾರಂತಕ್ಕಂಥ ನೀವು ಹದಿಹರೆಯದ ಹೆಣ್ಣುಮಗಳು ಹೆಂಡತಿ ಜೊತೆಗಿದ್ರು ಕೂಡ ಎಂದೆಂದೂ ಮನಸ್ಸು ಹೀನ ಆಗದೇ ಇರತಕ್ಕಂಥ ನೀವು ಒಂದು ಜಿಲೇಬಿ ಮೇಲೆ ಯಾಕೆ ಇಟ್ಟಿರಿ ಅಂದ್ರೆ, ಪ್ರಪಂಚದಾಗ ಯಾವುದ್ರ ಜೊತೆಗಾರ ನಾವು ಅಟ್ಯಾಚ್ಮೆಂಟ್ ಸ್ವಲ್ಪನೂ ಇಟ್ಕೊಳ್ಳಿಲ್ಲ ಅಂತ ಕೇಳಿದ್ರೆ, ಎಲ್ಲ ಆಸೆಗಳು ಒಮ್ಮೆ ಬತ್ತಿ ಹೋದು ಅಂದ್ರೆ 20 ದಿವಸದಲ್ಲಿ ಪ್ರಪಂಚ ಬಿಡ್ತಾನೆ ಮನುಷ್ಯ.